ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಗಿಲ್ಲಿ ನಟಂಗೆ ಯೆಲ್ಲೋ ಕಾರ್ಡ್ ಕೊಟ್ಬಿಟ್ಟು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ತುಂಬಾ ರೂಮರ್ಸ್ಗಳು ಹಬ್ತಾ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬನ್ನಿ ಇವಾಗ ಯಾಕೆ ಗಿಲ್ಲಿ ನಟಗೆ ಯೆಲ್ಲೋ ಕಾರ್ಡ್ ಕೊಡ್ತಾರೆ ಅಂತ ನೋಡ್ಕೊಬರೋಣ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಆಕ್ಚುಲಿ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ, ತುಂಬಾ ಇವಾಗ ರೂಮರ್ ಸ್ಪ್ರೆಡ್ ಆಗ್ತಾ ಇರೋದು ಏನಂತಂದ್ರೆ, ಗಿಲ್ಲಿ ನಟನಿಗೆ ಯೆಲ್ಲೋ ಕಾರ್ಡ್ ನ ಕೊಟ್ಟು ಆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾರೆ ಅಂತ ಒಂದಷ್ಟು ರೂಮರ್ಗಳು ಸ್ಪ್ರೆಡ್ ಆಗ್ತಾ ಇದೆ. ಸೊ ಆಕ್ಚುಲಿ ಇಲ್ಲ ಗೈಸ್, ಹೇಳ್ಬಿಡ್ತೀನಿ ಯೆಲ್ಲೋ ಕಾರ್ಡ್ ಯಾಕೆ ಕೊಡ್ತಾರೆ ಅಂತ. ಸೊ ಅದು ತುಂಬಾ ಜನಕ್ಕೆ ಕ್ಲಾರಿಟಿ ಗೊತ್ತಿರಲ್ಲ. ಯೆಲ್ಲೋ ಕಾರ್ಡ್ ಕೊಡುವಂತ ರೀಸನ್ ಯಾಕಪ್ಪ ಅಂತಂದ್ರೆ, ಮನೆ ಒಳಗಡೆ ಒಂದು ಅವಾಚ್ಯ ಶಬ್ದಗಳಿಂದ ಯಾರನ್ನಾದ್ರೂ ನಿಂದನೆ ಮಾಡೋದು. ಸೊ ಅಂದ್ರೆ ಅವಾಚ್ಯ ಶಬ್ದ ಅಂದ್ರೆ ಅರ್ಥ ಆಗುತ್ತೆ, ಕೆಟ್ಟ ಮಾತು, ಅದು ಅರ್ಥ ಕನ್ನಡದವ್ರೆ. ಸೊ ಅದೊಂದು ಅವಾಚ್ಯ ಶಬ್ದಗಳನ್ನ ಯಾರಾದ್ರೂ ಮಾತಾಡಿದ್ರೆ ಬೇರೆ ಕಂಟೆಸ್ಟೆಂಟ್ ಮೇಲೆ ನಿಂದನೆ ಮಾಡಿದ್ರೆ ಅದನ್ನ ಯೆಲ್ಲೋ ಕಾರ್ಡ್ ನ ಕೊಟ್ಟು ಮೇ ಬಿ ಒಂದು ವಾರ್ನಿಂಗ್ ನೈದರ್ ಆಚೆ ಕಳಿಸುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಈಗ ಸ್ಪ್ರೆಡ್ ಆಗ್ತಾ ಇರೋದು ಏನಂದ್ರೆ, ಗಿಲ್ಲಿ ಅವರು ಆಕ್ಚುಲಿ ಅವಾಚ್ಯ ಶಬ್ದಗಳನ್ನ ಬೈದಿದಾರ ಅಂತ ತುಂಬಾ ಜನಕ್ಕೆ ಕ್ವಶನ್ ಮಾರ್ಕ್ ಮೂಡಿರ್ಬೋದು. ಯಾಕಂದ್ರೆ ಒಂದು 50% ಗೊತ್ತು, ಇದು 50% ಗೊತ್ತಿರಲ್ಲ. ಸೊ ಆಕ್ಚುಲಿ ಇದು ಏನಾಗಿದೆ ಅಂದ್ರೆ, ನಿನ್ನೆ ಎಪಿಸೋಡ್ ಲೈವ್ ಅಲ್ಲಿ ಆಗಿರೋದು ಇದು. ಸೊ ಆಕ್ಚುಲಿ ಗಿಲ್ಲಿ ಸ್ವಲ್ಪ ಕಾವ್ಯ ಅವ್ರ ಹತ್ರ ಮತ್ತೆ ಅಶ್ವಿನಿ ಅವ್ರ ಹತ್ರ ಕಾನ್ವರ್ಸೇಷನ್ ನಡೀತಾ ಇರುತ್ತೆ, ಓಕೆನಾ. ಆಕ್ಚುಲಿ ಆ ಟೈಮಲ್ಲಿ ಸ್ಪಂದನ ಅವರು ನಡ್ಕೊಂಡ್ ಬರ್ತಾ ಇರ್ತಾರೆ. ಕಾವ್ಯ ಅವರು ಅಣ್ಣ ತಂಗಿ ಅಂತ ಒಂದು ಸಾಂಗ್ ಹೇಳ್ತಾ ಇರ್ತಾರೆ, ಈ ಕಡೆ ಗಿಲ್ಲಿ ಅವರು ಐ ಲವ್ ಯು ಅಂತ ಸುಮ್ನೆ ಸಾಂಗ್ ಹೇಳ್ತಾ ಇರ್ತಾರೆ. ಈ ಕಡೆ ಅಶ್ವಿನಿ ಅವರು ಕೂಡ ಅದಕ್ಕೆ ಕಾವ್ಯ ಅವ್ರ ಜೊತೆ ಸೇರ್ಕೊಂಡು ಐ ಲವ್ ಯು ಅಂತ ಸುಮ್ನೆ ಅಣ್ಣ ತಂಗಿ ಅಂತ ಸಾಂಗ್ ಕೂಡ ಹೇಳ್ತಾ ಇರ್ತಾರೆ, ರೇಗಿಸ್ತಾ ಇರ್ತಾರೆ ಗಿಲ್ಲಿ ಅವ್ರಿಗೆ. ಆ ಟೈಮಲ್ಲಿ ಸ್ಪಂದನ ಅವರು ಕೂಡ ಏನೋ ಒಂದು ಅಣ್ಣ ತಂಗಿನೋ ಇಲ್ಲ ಏನೋ ಒಂದು ಹೇಳ್ಕೊಂಡು ಒಂದಷ್ಟು ಮೂಮೆಂಟ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಗಿಲ್ಲಿ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಒಂದು ಸಾಂಗ್ ನ ಹೇಳ್ತಾರೆ, ಓಕೆನಾ. ಸೊ ಆ ಸಾಂಗ್ ಅಲ್ಲಿ ಒಂದು ಪದ ಬರುತ್ತೆ. ಸೊ ಆ ಪದ ಏನಾಗುತ್ತೆ, ಆಕ್ಚುಲಿ ಬಿಗ್ ಬಾಸ್ ಅವರು ಲೈಕ್ ಲೈವ್ ಅಲ್ಲಿ ಇದ್ದಾಗ ಮ್ಯೂಟ್ ಮಾಡ್ತಾರೆ. ಆ ಪದ ಏನಪ್ಪಾ ಅಂತಂದ್ರೆ, ನನ್ನ ಸೌತಿ ಮಗಳೇ ಅಂತ ಇರೋದು. ಇಲ್ಲ ಆಕ್ಚುಲಿ ಇದನ್ನ ಲೈಕ್ ನನ್ನ ಸೌತಿ ಮಗಳೇ ಅಂತ ಅನ್ನೋದು ಲೈಕ್ ನಾರ್ಮಲ್ ಮಂಡ್ಯ ಕಡೆ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಮಾತಾಡ್ತಾರೆ. ಬಟ್ ಅದು ತಪ್ಪು ಇದೆ, ತಪ್ಪು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಗಿಲ್ಲಿ ಅವರು ಅದನ್ನ ಒಂದು ಅವರ ಸ್ಪಂದನ ಆಕ್ಚುಲಿ ಕಾಮಿಡಿ ವೇಲಿ ತಗೊಂಡ್ರು, ಅದು ಅಲ್ಲಿಗೆ ಲೈಕ್ ಸರಿ ಹೋಯ್ತು. ಬಟ್ ಇದನ್ನ ತುಂಬಾ ಜನ ಹೊರಗಡೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಗಿಲ್ಲಿಗೆ ಯೆಲ್ಲೋ ಕಾರ್ಡ್ ಕೊಟ್ಟಿದ್ದಾರೆ, ವೈಟ್ ಕಾರ್ಡ್ ಕೊಟ್ಟಿದ್ದಾರೆ, ರೆಡ್ ಕಾರ್ಡ್ ಕೊಟ್ಟಿದ್ದಾರೆ, ಅವ್ರ ಆಚೆ ಕಡೆ ಬರ್ತಾರೆ, ಈ ತರ ಎಲ್ಲ ರೂಮರ್ಸ್ ಗಳು ಕ್ರಿಯೇಟ್ ಆಗ್ತದೆ ಸದ್ಯಕ್ಕೆ ಇಲ್ಲಿ. ಸೊ ಗೈಸ್, ಆಕ್ಚುಲಿ ನಾವು ಅದನ್ನ ಅಫಿಷಿಯಲಿ ಬ್ರೇಕ್ ಮಾಡ್ತಾ ಇದೀವಿ, ಗಿಲ್ಲಿನ ಆಚೆ ಕಳಿಸಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಆ ಒಂದು ಅವಾಚ್ಯ ಪದ ಅಂತಾನು ನನಗೆ ಪರ್ಸನಲ್ ಆಗಿದೆ 50-50. ಬೈ ಇನ್ನೊಂದು ಕಡೆ ಸೀರಿಯಸ್ ಆಗಿ ನೋಡೋ ಆಗಿದೆ, ಅವಾಚ್ಯ ಪದ ಅಂತ ಅನ್ಸಲ್ಲ. ಬಟ್ ಆ ಒಂದು ಪದ ಯೂಸ್ ಮಾಡಿದ್ದು ತಪ್ಪೆ, ಅದು ಒಪ್ಕೊಳ್ಳುವ. ಬಟ್ ಹಾಗಂತ ಯೆಲ್ಲೋ ಕಾರ್ಡ್ ರೆಡ್ ಕಾರ್ಡ್ ಕೊಡುವಂತ ದೊಡ್ಡ ವಿಷಯ ಏನ್ ಮ್ಯಾಟರ್ ಏನಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಅದು ಆಕ್ಚುಲಿ ಸ್ಪಂದನಾಗೆ ಅದು ಹರ್ಟ್ ಆಗಿಲ್ಲ ಅಂತಂದ್ರೆ, ನಾವು ಅದನ್ನ ಕುತ್ಕೊಂಡು ಹೈಲೈಟ್ ಮಾಡಿ ಆ ಒಂದು ಗಿಲ್ಲಿ ಅವ್ರಿಗೆ ನೆಗೆಟಿವ್ ಮಾಡೋದು ಎಷ್ಟು ಸರಿ ನೀವು ಯೋಚನೆ ಮಾಡಿ. ಯಾಕಂದ್ರೆ ತುಂಬಾ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಎರಡನೇದು ಇನ್ನೊಂದು ಹೇಳ್ತಾ ಇದ್ರೆ, ಆಕ್ಚುಲಿ ಇದನ್ನು ಕೂಡ ಮಾತಾಡ್ತೀನಿ, ರೂಮಲ್ಲಿ ಮಾತಾಡ್ತಾರೆ, ಅಲ್ಲೂ ಕೂಡ ರೂಮಲ್ಲೂ ಮಾತಾಡ್ತಾರೆ, ಅದನ್ನು ಕೂಡ ಮಾತಾಡ್ಬೇಕು. ಅದು ಕೂಡ ಏನಂತ ಸೀರಿಯಸ್ ಮ್ಯಾಟರ್ ಏನಲ್ಲ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ಮಾಳು ಅಣ್ಣನ ಬಗ್ಗೆ ಹೇಳ್ಬೇಕು. ಅಂಡ್ ನಿನ್ನೆ ಆಕ್ಚುಲಿ ಗಿಲ್ಲಿ ಅವ್ರದ್ದು ಅಂದ್ರೆ ಮಾಳು ಅಣ್ಣನ್ಗೆ ನೆಗೆಟಿವ್ ಮಾಡಕ್ ಏನ್ ಮಾಡ್ತಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸಾಂಗ್ ಹಾಡ್ತಾರೆ, ಓಕೆ. ನಿನ್ನೆ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಗಿಲ್ಲಿ ಸೋತ್ಕೊಂಡು ಕೂತಿರ್ತಾರೆ, ಮಾಳು ಅಣ್ಣ ಏನ್ ಮಾಡ್ತಾರೆ, ಸಾಂಗ್ ಆಡ್ತಾರೆ. ಆ ಸಾಂಗ್ ನ ಹಾಕ್ತಾರೆ. ಅದಕ್ಕೆ ತುಂಬಾ ಜನ ಏನ್ ಪೋರ್ಟ್ರೇ ಮಾಡ್ತದೆ ಅಂದ್ರೆ, ಟ್ರೋಲರ್ಸ್ ಅಂತಂದ್ರೆ, ನೀನ್ ಬಿದ್ದಿರೋ ಒಂದೇ ಒಂದು ಟಾಸ್ಕ್ ಗೆ ನಮ್ ಗಿಲ್ಲಿಗೆ ನೀನ್ ಅಷ್ಟೊಂದೆಲ್ಲ ರೇಗಿಸ್ತಾ ಇದ್ಯಾ, ಬಾ ನಿನಗಿದೆ, ನೀನೇನ್ ಬಾರಿ ಟಾಸ್ಕ್ ಇದ್ದಿದ್ಯಾ ಅಂತೆಲ್ಲ ಆ ತರ ಒಂದು ಟ್ರೋಲ್ ಅವರು ಮಾಡ್ತಾ ಇದಾರೆ. ಸೊ ಅದೇ ಇವ್ರು ಹೇಳಿದಾಗ ಎಂಟರ್ಟೈನ್ಮೆಂಟ್ ಅಂತ ಮಾಡಿದಾಗ ಅದು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಬೇಕು. ಸೊ ಆ ರೀತಿ ಮಾಳು ಅಣ್ಣನ್ ಯಾರು ಸಿಕ್ಕಿಲ್ಲ ಅಂತ ಮಾಳು ಅಣ್ಣನ್ ಟಾರ್ಗೆಟ್ ಮಾಡೋದು ಸರಿ. ಗಿಲ್ಲಿ ಅವರು ಎಷ್ಟು ಮಾಡಿಲ್ಲ, ಎಷ್ಟು ರೇಗ್ಸಿಲ್ಲ. ಈಗ ಅದೇ ರಘುವರ್ ಕರೆಕ್ಟ್ ಆಗಿ ಹೇಳ್ತಾರೆ, ಇನ್ ಕೇಸ್ ಏನಾದ್ರು ನಾವೇನಾದ್ರು ಸೋತ್ಬಿಟ್ಟಿದ್ರೆ, ಈಗ ಅವ್ರನ್ನ ಗೆದ್ಬಿಟ್ಟಿದ್ರೆ ನಮ್ನ ಬಿಡ್ತಿದ್ರ, ಹೆಂಗೆಲ್ಲ ರೇಗಿಸ್ತಿದ್ರು ಅಂತ. ಆ ತರ ಕೊಡಕ್ ರೆಡಿ ಆಗಿದ್ರೆ ಅಂತ ತಗೊಳಕ್ಕೂ ರೆಡಿ ಇರ್ಬೇಕಲ್ವಾ. ಗಿವ್ ಅಂಡ್ ಟೇಕ್ ಪಾಲಿಸಿ ತರ. ಅವ್ರನ್ನ ರೇಗಿಸ್ಬಾರ್ದು ಅಂತ ಸತಪ್ ಆಗುತ್ತಿದ್ದು. ಓಕೆ, ಗಿಲ್ಲಿ ರೇಗಿಸ್ತಾರ, ಗಿಲ್ಲಿ ರೇಗಿಸ್ಕೊಳಕ್ಕೂ ರೆಡಿ ಇರ್ಬೇಕಲ್ವಾ. ಸೊ ಅದನ್ನ ಸ್ವಲ್ಪ ಪಾಯಿಂಟ್ ಆಗಿ ನೀವು ಫ್ಯಾನ್ಸ್ ಗಳು ಸ್ವಲ್ಪ ಥಿಂಕ್ ಮಾಡ್ಬೇಕಾಗುತ್ತೆ, ಓಕೆನಾ. ಇಲ್ಲಿ ಮಾಡೋರು ಹಂಗಂತ ಹೇಳ್ಬಿಟ್ಟು ಹಾಡು ಹೇಳಿದ್ರು ಮುಟ್ಟು ಈ ತರ ಆತರ ಎಲ್ಲ ಬ್ಯಾಡ್ ಕಮೆಂಟ್ ಹಾಕೋದು ಮಾಡೋರಿಗೆ ತಪ್ಪಾಗುತ್ತೆ ಇಲ್ಲಿ. ಆಕ್ಚುಲಿ ಇದು ನಾನು ಹೇಳ್ತಾ ಇರೋದು ಗಿಲ್ಲಿ ಫ್ಯಾನ್ಸ್ ಅಂತ ಹೇಳ್ತಾರೆ ಗೈಸ್. ಆಕ್ಚುಲಿ ಈಗ PR ಟೀಮ್ ಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ದಯವಿಟ್ಟು ನೆಗೆಟಿವ್ ಸ್ಪ್ರೆಡ್ ಮಾಡಕ್ ನೋಡ್ತಾ ಇದ್ದಾರೆ. ನಾನು PR ಟೀಮ್ ಹೇಳೋದು ಇಷ್ಟೇ, ನಿಮ್ಮ ಕಂಟೆಸ್ಟೆಂಟ್ ಗಳು ಯಾರು ಇರ್ತಾರೋ ಅವ್ರನ್ನ ನೀವು ಪಾಸಿಟಿವ್ ತೋರಿಸ್ಕೊಳ್ಳಿ. ದಯವಿಟ್ಟು ಬೇರೆಯವರ ಕಂಟೆಸ್ಟೆಂಟ್, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಸಿದ್ದಿ ಸೀಸನ್ ಅಲ್ಲಿ ಅಶ್ವಿನಿ ಅವ್ರನ್ನ, ರಕ್ಷಿತಾ ಅವ್ರನ್ನ ತುಂಬಾ ನೆಗೆಟಿವ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ದಯವಿಟ್ಟು ಮಾಡೋದು ಬೇಡ. ಏನಂತಂದ್ರೆ, ನಿಮ್ಮ ಕಂಟೆಸ್ಟೆಂಟ್ ಗಳು ಯಾರು ಚೆನ್ನಾಗಿ ಗೇಮ್ ಆಡ್ತಾರೆ ಪಾಸಿಟಿವ್ ಮಾಡ್ಕೊಳ್ಳಿ. ಬಟ್ ಹಂಗಂತ ಬೇರೆಯವ್ರ ಈಗ ನೋಡಿ, ನನಗೆ ಯಾಕೋ ಇದು ಗೂಬೆ ಕೂರ್ಸ್ ಮಾಲು ಅಣ್ಣ ಪಾಪ ಏನ್ ಮಾಡಿದ್ದಾರೆ ಗುರು. ಮಾಲು ಅಣ್ಣದ್ ಯಾವ್ದು ಒಂದು ಕೂಡ ವ್ಯಕ್ತಿತ್ವ ಬಂದಿರಲಿಲ್ಲ. ಮಾಡ್ಕೊಂಡಿದ್ಕೆ ಮಾಡೋರು ಸಾಂಗ್ ಆಡಿದಿಲ್ಲ, ವಾಲಂಟಿಯರ್ ಮಾಡೋರು ಆಡಕ್ಕೆ ಹುಚ್ಚೇನಿಲ್ಲ. ಎಲ್ಲರೂ ಮನೆ ಜನ ಎಲ್ಲ ಒಂದು ಆಡು ಸಾಂಗ್ ಆಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಒಂದು ಸಾಂಗ್ ನ ಇಟ್ಕೊಂಡು ಅವ್ರದ್ದು ಸ್ವಲ್ಪ ಇನ್ಪುಟ್ ಹಾಕ್ಬಿಟ್ಟು ಗೇಮ್ ನ ಸೋತಿದ್ರ ಬಗ್ಗೆ ಇನ್ಕ್ಲೂಡ್ ಮಾಡ್ಕೊಂಡು ಆಡಿದಾರೆ ಅಷ್ಟೇ. ಇಲ್ಲಿ ಅದನ್ನ ಖುಷಿಯಾಗಿ ನೋಡೋದ್ ಕಲೀರಿ. ಸುಮ್ಮನೆ ಆ ಮಾಡು ನೀ ಗೆದ್ಬಿಟ್ಟೆ, ಸೋತ್ಬಿಟ್ಟೆ, ನೀ ಇಲ್ಲ ಗಿಲ್ಲಿ ಸೋತ್ಬಿಟ್ಟೆ, ಏನು ಅದರಲ್ಲೆಲ್ಲ ಲೈಕ್ ತಾರತಮ್ಯ ಮಾಡಕ್ ಹೋಗ್ಬೇಡಿ ಗೈಸ್, ಓಕೆ. ಸೊ ದಟ್ ಆ ತರ ಲೈಕ್ ಮೈಂಡ್ ಆಚೆ ಕಡೆ ಹಾಕ್ಬಿಡಿ, ಓಕೆ. ಆ ತರ ಥಿಂಕ್ ಮಾಡೋದನ್ನ. ಅಂಡ್ ಒನ್ ಮೋರ್ ಥಿಂಗ್, ಆಕ್ಚುಲಿ ಲೈಕ್ ಅದೇ ಈಗ ನಾನು ಗಿಲ್ಲಿ ಅವ್ರದ್ದು ಪಾಪ ಎಲ್ಲಾ ಟೈಮಲ್ಲೂ ತಪ್ಪಿದೆ ಅಂತ ಹೇಳಕ್ಕಾಗಲ್ಲ. ಸಿ ಇವರು ಕಾಮನ್ ಆಗಿ ಒಂದು ಕಾಮಿಡಿ ಪದಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಹಳ್ಳಿ ಭಾಷೆ, ನಮ್ಮ ಹಳ್ಳಿಯವರಾಗಿರೋದ್ರಿಂದ ಹಳ್ಳಿ ಭಾಷೆ ಯಾವ ತರ ಇರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಕೆಲವೊಂದಷ್ಟು ಜನಕ್ಕೆ ಏನಂತಂದ್ರೆ, ಇದೇ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನೆಗೆಟಿವ್ ಮಾಡೋದಕ್ಕೂ ಕೂಡ ನೋಡ್ತಾರೆ. ಬಟ್ ಇಲ್ಲಿ ಗಿಲ್ಲಿನ ನೆಗೆಟಿವ್ ಮಾಡೋದು ಅರ್ಥ
ಅರ್ಥ ಇಲ್ಲ ಅಂಡ್ ತಪ್ಪು ಅಂತಾನು ಹೇಳ್ತೀನಿ. ಯಾವ ಯೆಲ್ಲೋ ಕಾರ್ಡು ಇಲ್ಲ ಅಂಡ್ ಮೋರ್ ಓವರ್ ಯಾರು ಕೂಡ ಎಲಿಮಿನೇಟ್ ಕೂಡ ಈ ಒಂದು ಇದಕ್ಕೆ ಯಾರು ಯೂಸ್ ಮಾಡಲ್ಲ. ಬೈದ್ರು ಕೂಡ ಎಷ್ಟೊಂದು ಜನ ಲಾಸ್ಟ್ ಸೀಸನ್ ಅಲ್ಲಿ ರಜತ್ ಅವ್ರನ್ನು ಕೂಡ ಸಖತ್ತಾಗಿ ಬೈದಿರ್ತಾರಪ್ಪ, ಇನ್ನೂ ಕೆಟ್ಟ ಪದ ಯೂಸ್ ಮಾಡಿರ್ತಾರೆ. ಅವ್ರಿಗೆ ಈ ಒಂದು ಸೀಸನ್ ಅಲ್ಲಿ ಯಾಕೆ ರೆಡ್ ಕಾರ್ಡ್ ಕೊಟ್ರು ಅಂದ್ರೆ ಹೊಡೆದಿದ್ದಕ್ಕೆ ರೆಡ್ ಕಾರ್ಡ್ ಕೊಟ್ರು ಅಷ್ಟೇ ಹೊರತಾಗಿ ಬೇರೆ ಯೆಲ್ಲೋ ಕಾರ್ಡು, ಹಸಿರು ಕಾರ್ಡು, ಗ್ರೀನ್ ಕಾರ್ಡು, APL ಕಾರ್ಡು, BPL ಕಾರ್ಡು ಇವೆಲ್ಲ ಕೊಡಲ್ಲ. ಓಕೆನಾ? ಸೊ ದಟ್ ಯಾಕಂದ್ರೆ ಈ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ತುಂಬಾ ರೂಮರ್ಸ್ಗಳು ಹೊರಗಡೆ ಓಡಾಡ್ತಿದ್ವು. ನಮ್ಮ ಕಮೆಂಟ್ಸ್ಗಳು ಬಂದ್ಬಿಟ್ಟು ಏನ್ ಸರ್ ಯೆಲ್ಲೋ ಕಾರ್ಡು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಅದಕ್ಕೋಸ್ಕರ ಈ ಒಂದು ಕ್ಲಾರಿಟಿ ಇಲ್ಲ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ ಅಷ್ಟೇ. ಅಂಡ್ ಇನ್ನೂ ಒನ್ ಮೋರ್ ಥಿಂಗ್ ಗೈಸ್, ಜಾನ್ವಿ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಜಾನ್ವಿ ಬಗ್ಗೆನೂ ಒಂದು 2 ದಿನದಿಂದ ತುಂಬಾ ಮಾತಾಡ್ತಾ ಇರೋದು ಏನಂತಂದ್ರೆ, ಸೊ ಆಕ್ಚುಲಿ ಇವರು ಒಂದು ಪದ ಯೂಸ್ ಮಾಡಿರ್ತಾರಂತೆ, ಏನೋ ಗಿಲ್ಲಿ ಅವರು ಲೈವ್ ಅಲ್ಲಿ ಆಕ್ಚುಲಿ ಅವ್ರು ತುಂಬಾ ಮಾತಾಡಿರ್ತಾನೆ. ಅವ್ರು ನಿಮಗೆ ಏನ್ ಬೇಕೋ ಅದನ್ನ ಮಾತ್ರ ತೋರಿಸ್ತಾರೆ 24 ಅಂದ್ರೆ ಎಪಿಸೋಡ್ ಅಲ್ಲಿ ಮಾತ್ರ ಅಂತ ಜಾನ್ವಿ ಅವರು ಹೇಳ್ತಾರೆ. ಅಂಡ್ ಇನ್ನೊಂದೇನೋ ಕೆಟ್ಟದಾಗ ಏನೋ ಯೂಸ್ ಮಾಡಿರ್ತಾರಂತೆ, ಅದು ಕೆಟ್ಟ ಪದ ಅಲ್ಲ, ಅದು ಅವನ ಕಣ್ಣು ಅಂತ ಹೇಳಿರ್ತಾರೆ. ಇವ್ರು ಅದನ್ನ ಬೇರೆ ತರ ಪೋರ್ಟ್ರೇ ಮಾಡ್ಬಿಟ್ಟು ಕೆಟ್ಟ ಪದ ಯೂಸ್ ಮಾಡಿದಾರೆ. ನನಗೆ ಅಕ್ಕ ಅಂತನ್ನು ಅಂತಂದೆ, ಅಕ್ಕ ಅಂತ ಹೇಳಿಲ್ಲ. ನೀವು ಅಕ್ಕ ಅಂತ ಸೀರಿಯಸ್ ಆಗಿ ಹೇಳ್ಬೇಕಾಗಿತ್ತು. ನೀವು ಕಾಮಿಡಿ ಫನ್ ಮಾಡ್ಕೊಂಡು ನೀವು ಅಲ್ಲಿ ಅವ್ರ ಜೊತೆ ಗಿಲ್ಲಿ ಅಂತ ಚೆನ್ನಾಗಿದ್ದು ಯಾಕೆ ಅಕ್ಕ ಅಂತ ಹೆಂಗೆ ಲೈಕ್ ನೀನ್ ನಂಗೆ ರೆಸ್ಪೆಕ್ಟ್ ಕೊಡ್ಬೇಕು, ನನ್ನ ಹೋಗಿ ಬನ್ನಿ ಅಂತ ಕರಿಬೇಕು ಅಂತ ಹೇಳ್ಬಿಟ್ಟು. ಸೊ ಜಾನ್ವಿ ಅವರು ಹೇಳಿದ್ರೆ, ಜಾನ್ವಿ ಅವರು ಲೈಕ್ ಆಕ್ಚುಲಿ ಗಿಲ್ಲಿ ತಪ್ಪಿದೆ. ಗಿಲ್ಲಿ ಜಾನು ನೀನ್ ಹೋಗೋ, ಬಾ ನೀನು ಹೋಗಿ ಆತರ ಹೋಗು ಬಾ ಅನ್ನೋ ತರ ಕರಿತಿದ್ರು ಜಾನ್ವಿ ಅವ್ರಿಗೆ. ಅಂದ್ರೆ ಅವ್ರಿಗೆ ಪ್ರೀತಿ ಇತ್ತು ಆಕ್ಚುಲಿ, ಜಾನ್ವಿ ಅವ್ರ ಮೇಲೆ ಆಕ್ಚುಲಿ ಪ್ರೀತಿ ಇಟ್ಕೊಂಡಿದ್ರು. ಸಿ ಒನ್ ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ಜಾನ್ವಿ ಅವ್ರ ಮೇಲೆ ಬೇಬಿ ಗಿಲ್ಲಿ ಅವ್ರನ್ನ ನೋಡಿರ್ತಾರ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಒಂದು ಪ್ರೀತಿನೇ ಇದರಿಂದನೇ ಕರಿತಾ ಇದ್ರು. ಅವರು ಕೂಡ ಎಲ್ಲೋ ಅಪೋಸ್ ಅಲ್ಲಿ ಏನೋ ಅಪೋಸೇ ಮಾಡಿಲ್ಲ ಅವ್ರು. ಆಕ್ಚುಲಿ ಅಲ್ಲಿ ಸುಮ್ನೆ ಕಾಮಿಡಿ ಮಾಡ್ತಾ ಇದ್ರು, ಗ್ಯಾಪ್ ಅಲ್ಲಿ ಯಾವ್ದು ಸೀರಿಯಸ್ ಆಗು ಹೇಳ್ತಾರೆ, ನಗ್ನಗ್ತಾ ಮಾತಾಡ್ತಾರೆ, ಮತ್ತೆ ಅದನ್ನ ಮಾಡಕ್ ಹೋಗ್ತಾ ಇದಾರೆ. ಇಲ್ಲಿ ಆಚೆ ಬಂದು ಕುತ್ಕೊಂಡು ಪೋರ್ಟ್ರೇ ಮಾಡ್ತಾ ಇರೋದು ಎಷ್ಟು ಸರಿ ಎಷ್ಟು ತಪ್ಪು. ಅಂಡ್ ಒಳಗಡೆ ಪ್ರೆಸೆಂಟ್ ಕಂಟೆಸ್ಟೆಂಟ್ ಬಗ್ಗೆ ಏನು ನೆಗೆಟಿವ್ ಮಾಡಕ್ ನೋಡ್ತಾ ಇದ್ರ ಅಂದ್ರೆ, ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ತಾ ಇದ್ರಲ್ಲ, ಐ ಥಿಂಕ್ ಅವ್ರಿಗೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಜನಗಳು ಬುದ್ಧಿವಂತಿದ್ದಾರೆ, ಯಾರನ್ನ ಪ್ರೀತಿ ಮಾಡ್ಬೇಕು, ಯಾರ್ದು ತಪ್ಪಿದೆ. ಇವಾಗ ಗಿಲ್ಲಿ ಅವ್ರು ತಪ್ಪಿದಾಗ ಕುತ್ಕೊಂಡು ಗಿಲ್ಲಿ ತಪ್ಪು ಅಂತ ಒಪ್ಕೊಳ್ಳೋರು ಕೂಡ ಇದಾರೆ ಆಕ್ಚುಲಿ. ಸೊ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಗಿಲ್ಲಿ ಸರಿ ಇದ್ದಾಗ ಸರಿ ಅಂತ ಹೇಳಿದಾಗ ಮೆರೆಸೋರು ಇದಾರೆ. ಹಾಗಂತ ಜನ ಮರಳು ಜಾತ್ರೆ ಮರಳು ಜಾನ್ವಿ ಮೇಡಮ್ ಬೇಡ ಮೇಡಮ್. ಆಕ್ಚುಲಿ ಈ ಒಂದು ಸ್ಟೇಟ್ಮೆಂಟ್ ನೀವು ರಾಂಗ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ರೆ ಒಬ್ಬ ಕಂಟೆಸ್ಟೆಂಟ್ ನ. ಇನ್ನೊಂದೇನಂತಂದ್ರೆ ಜನಗಳನ್ನ ನೀವು ರಾಂಗ್ ಆಗಿ ಪೋರ್ಟ್ರೇ ಮಾಡ್ತಾ ಇದೀರಾ. ಹಂಗಾರೆ ನೀವು ಅದೇ ಜನಗಳು ನಿಮ್ನ ವೋಟ್ ಮಾಡಿ ನಿಮ್ 4 ವಾರ ಒಂದು ಇಲ್ಲಿವರೆಗೂ 8ನೇ ವಾರವರೆಗೂ ಕರ್ಕೊಂಡ್ ಬಂದಿದೆ. ಆಕ್ಚುಲಿ ಸ್ವಲ್ಪ ತಲೆ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಏನೇನೋ ಮಾತಾಡಕ್ ಹೋಗ್ಬಿಡಿ ಹಾಗಂತ ಹೇಳ್ತಾ ಗೈಸ್. ಓಕೆನಾ? ಸೊ ಐ ಥಿಂಕ್ ಸ್ವಲ್ಪ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಈ ಒಂದು ಯೆಲ್ಲೋ ಕಾರ್ಡ್ ಬಗ್ಗೆ. ದಯವಿಟ್ಟು ಯಾರು ಒಂದು ರೂಮರ್ಸ್ನ ಸ್ಪ್ರೆಡ್ ಮಾಡಕ್ ಹೋಗ್ಬಿಡಿ. ಏನಿರುತ್ತೋ ಅದು ಅಲ್ಲಿಗೆ ಬಿಡೋಣ, ಅದಂತ ದೊಡ್ಡ ಟಾಪಿಕ್ ಏನಲ್ಲ. ಸೊ ನೀವು ಸ್ವಲ್ಪ ಜನ ಕ್ಲಾರಿಟಿ ಕೇಳಿದೆ ಕೊಡ್ತಾ ಇರೋದು. ಹಾಗಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸಿಗೋ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.